ಸರ್, ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನು ಸರ್ ಭೇಟಿಯ ಉದ್ದೇಶ? ಭೇಟಿಯ ಉದ್ದೇಶ ಎಲ್ಲ ಹೇಳ್ಕೊಂಡಿರಕ್ಕಾಗತ್ತಾ? ಮಾಧ್ಯಮದಲ್ಲಿ ಸೌಜನ್ಯದ ಭೇಟಿ ಇರುತ್ತೆ. ಸೌಜನ್ಯದ ಭೇಟಿ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಅಧ್ಯಕ್ಷ ಆಗಿದ್ದೀನಿ. ಇಬ್ಬರು ಪರಸ್ಪರ ಸೌಜನ್ಯ ಭೇಟಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಯಾವುದು ನಮ್ಮ ಕಾರ್ಯಕ್ರಮ ಏನಾದರೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಬಹುಶಃ ಗೊತ್ತಿಲ್ಲ ನನಗೆ, ಅದಕ್ಕೆ ಅವ್ರು ಬರ್ತಾ ಇರ್ಬೋದು. ಖಾತೆಗಳೇನು ಹಂಚಿಕೆ ಆಗಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳವ್ರನ್ನ ಕೇಳಬೇಕು. ಅದೆಲ್ಲ ನಮ್ಮ ಪಾರ್ಟಿ ಡೊಮೈನಲ್ಲಿ ಇರೋದಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳದೇ. ಸರ್, ಬೆಂಗಳೂರು ನಗರಾಭಿವೃದ್ಧಿಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು, ಇನ್ನೊಂದು ಕಡೆ ಸಾಕಷ್ಟು ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಅದು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಕೂತಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬರೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಕೂಡ ಸೀನಿಯರ್ ಮನುಷ್ಯರೇ, ಬೆಂಗಳೂರಲ್ಲಿ ಇರೋರೆಲ್ಲ ಸೀನಿಯರ್ಗಳೇ. ಆದರೆ ಯಾರಿಗೇನು ಕೊಡಬೇಕು ಅಂತೇಳಿ ಫೈನಲ್ ಆಗಿ ಮುಖ್ಯಮಂತ್ರಿಗಳು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅದ ಇನ್ಚಾರ್ಜ್ ಹತ್ರ ಚರ್ಚೆ ಮಾಡಿ ಪೋರ್ಟ್ಫೋಲಿಯೋಗಳು ಹಂಚ್ತಾರೆ. ಸರ್, ಇವತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ನಿನ್ನೆ ಸರ್ಕಾರ ಘೋಷಣೆ ಮಾಡಿದಂಥ ಒಂದಷ್ಟು ಯೋಜನೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಹಳೆವೆ, ಆದರೆ ಹೊಸ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ, ಹೊಸ ಸಿನಿಮಾ ತೋರಿಸ್ತಾ ಇದ್ದಾರೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ಹೇಳಿ ಇನ್ನೂ ಪಿಕ್ಚರ್ ಬಾಕಿ ಅಂತ ಹೇಳಿ, ಇದು ಟ್ರೇಲರ್ ಅಷ್ಟೇ, ಇನ್ನೂ ಬಾಕಿ ಇದೆ ಅಂತ ಹೇಳಿ. ಸರ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕನಸು ಕಂಡಿದ್ರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತ ಹೇಳಿ. ಈಗ ಹಳೆ ಕಾಂಗ್ರೆಸ್ ಭವನವನ್ನು ಕೂಡ ಕೆಡವಿದ್ದಾರೆ, ಆದರೆ ಅದಕ್ಕೆ ರಾಹುಲ್ ಗಾಂಧಿ ಅವರ ಕೈಲೇ ಲೋಕಾರ್ಪಣೆ ಮಾಡಿ ಅದೆಲ್ಲ ಭಾಳ ಇನ್ನೂ ಅವ್ರಿಗೆ 2 ವರ್ಷ ಅಂತೂ ಟೈಮ್ ಇದ್ದೇ ಇದೆ. ಯಾವಾಗಲಾದರೂ ತೀರ್ಮಾನಗಳು ತಗೋತೀವಿ. ಕಾಂಗ್ರೆಸ್ ಆಫೀಸು ಅವ್ರು ಈಗಾಗಲೇ 100 ಭವನಗಳು ಮಾಡಬೇಕು ಅಂತ ತೀರ್ಮಾನ ಅವ್ರು ತಗೊಂಡಿದ್ರು. ಅದನ್ನು ಮುಂದುವರಿಸ್ತೀವಿ. 100 ಭವನ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಮತ್ತು ಹಳೆ ಕಾಂಗ್ರೆಸ್ ಆಫೀಸ್ ಇರೋ ಜಾಗದಲ್ಲೂ ಸಹ ಒಳ್ಳೆ ಕಟ್ಟಡ ಬರುತ್ತೆ. ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅದೆಲ್ಲ ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಅವೆಲ್ಲ ಸುರ್ಜೇವಾಲಾ ಅವರು ಹೇಳಬೇಕು. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಇನ್ನಿಬ್ಬರು ಯಾರು ಸರ್ ನಾಮಪತ್ರ ಸಲ್ಲಿಕೆ ಮಾಡೋದು? ಒಟ್ಟಲ್ಲಿ ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರಾ ನನಗೆ ನೇಣು ಹಾಕೋಕ್ಕೆ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನು ಸರ್ ಭೇಟಿಯ ಉದ್ದೇಶ? ಭೇಟಿಯ ಉದ್ದೇಶ ಎಲ್ಲ ಹೇಳ್ಕೊಂಡಿರಕ್ಕಾಗತ್ತಾ? ಮಾಧ್ಯಮದಲ್ಲಿ ಸೌಜನ್ಯದ ಭೇಟಿ ಇರುತ್ತೆ. ಸೌಜನ್ಯದ ಭೇಟಿ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಅಧ್ಯಕ್ಷ ಆಗಿದ್ದೀನಿ. ಇಬ್ಬರು ಪರಸ್ಪರ ಸೌಜನ್ಯ ಭೇಟಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಯಾವುದು ನಮ್ಮ ಕಾರ್ಯಕ್ರಮ ಏನಾದರೂ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಬಹುಶಃ ಗೊತ್ತಿಲ್ಲ ನನಗೆ, ಅದಕ್ಕೆ ಅವ್ರು ಬರ್ತಾ ಇರ್ಬೋದು. ಖಾತೆಗಳೇನು ಹಂಚಿಕೆ ಆಗಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳವ್ರನ್ನ ಕೇಳಬೇಕು. ಅದೆಲ್ಲ ನಮ್ಮ ಪಾರ್ಟಿ ಡೊಮೈನಲ್ಲಿ ಇರೋದಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳದೇ. ಸರ್, ಬೆಂಗಳೂರು ನಗರಾಭಿವೃದ್ಧಿಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು, ಇನ್ನೊಂದು ಕಡೆ ಸಾಕಷ್ಟು ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಅದು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಕೂತಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬರೋದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಕೂಡ ಸೀನಿಯರ್ ಮನುಷ್ಯರೇ, ಬೆಂಗಳೂರಲ್ಲಿ ಇರೋರೆಲ್ಲ ಸೀನಿಯರ್ಗಳೇ. ಆದರೆ ಯಾರಿಗೇನು ಕೊಡಬೇಕು ಅಂತೇಳಿ ಫೈನಲ್ ಆಗಿ ಮುಖ್ಯಮಂತ್ರಿಗಳು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅದ ಇನ್ಚಾರ್ಜ್ ಹತ್ರ ಚರ್ಚೆ ಮಾಡಿ ಪೋರ್ಟ್ಫೋಲಿಯೋಗಳು ಹಂಚ್ತಾರೆ. ಸರ್, ಇವತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ನಿನ್ನೆ ಸರ್ಕಾರ ಘೋಷಣೆ ಮಾಡಿದಂಥ ಒಂದಷ್ಟು ಯೋಜನೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಹಳೆವೆ, ಆದರೆ ಹೊಸ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ, ಹೊಸ ಸಿನಿಮಾ ತೋರಿಸ್ತಾ ಇದ್ದಾರೆ ಅಂತ ಟೀಕೆಯನ್ನು ಮಾಡಿದ್ದಾರೆ. ಅವ್ರಿಗೆ ಹೇಳಿ ಇನ್ನೂ ಪಿಕ್ಚರ್ ಬಾಕಿ ಅಂತ ಹೇಳಿ, ಇದು ಟ್ರೇಲರ್ ಅಷ್ಟೇ, ಇನ್ನೂ ಬಾಕಿ ಇದೆ ಅಂತ ಹೇಳಿ. ಸರ್, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕನಸು ಕಂಡಿದ್ರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತ ಹೇಳಿ. ಈಗ ಹಳೆ ಕಾಂಗ್ರೆಸ್ ಭವನವನ್ನು ಕೂಡ ಕೆಡವಿದ್ದಾರೆ, ಆದರೆ ಅದಕ್ಕೆ ರಾಹುಲ್ ಗಾಂಧಿ ಅವರ ಕೈಲೇ ಲೋಕಾರ್ಪಣೆ ಮಾಡಿ ಅದೆಲ್ಲ ಭಾಳ ಇನ್ನೂ ಅವ್ರಿಗೆ 2 ವರ್ಷ ಅಂತೂ ಟೈಮ್ ಇದ್ದೇ ಇದೆ. ಯಾವಾಗಲಾದರೂ ತೀರ್ಮಾನಗಳು ತಗೋತೀವಿ. ಕಾಂಗ್ರೆಸ್ ಆಫೀಸು ಅವ್ರು ಈಗಾಗಲೇ 100 ಭವನಗಳು ಮಾಡಬೇಕು ಅಂತ ತೀರ್ಮಾನ ಅವ್ರು ತಗೊಂಡಿದ್ರು. ಅದನ್ನು ಮುಂದುವರಿಸ್ತೀವಿ. 100 ಭವನ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಮತ್ತು ಹಳೆ ಕಾಂಗ್ರೆಸ್ ಆಫೀಸ್ ಇರೋ ಜಾಗದಲ್ಲೂ ಸಹ ಒಳ್ಳೆ ಕಟ್ಟಡ ಬರುತ್ತೆ. ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಅವೆಲ್ಲ ಸುರ್ಜೇವಾಲಾ ಅವರು ಹೇಳಬೇಕು. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಇನ್ನಿಬ್ಬರು ಯಾರು ಸರ್ ನಾಮಪತ್ರ ಸಲ್ಲಿಕೆ ಮಾಡೋದು? ಒಟ್ಟಲ್ಲಿ ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರಾ ನನಗೆ ನೇಣು ಹಾಕೋಕ್ಕೆ.